ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳು ಫುಲ್ ಮೊಬೈಲಲ್ಲಿ ಬ್ಯುಸಿ ಆಗಿರ್ತಕ್ಕಂಥ ಒಂದು ಘಟನೆ ಯಾದಗಿರಿಯ ಜಿಲ್ಲಾ ಪಂಚಾಯಿತಿಯಲ್ಲಿ ಕಂಡುಬಂದಿದೆ. ಯಾಕೆಂದರೆ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವರ ನೇತೃತ್ವದಲ್ಲಿ ಒಂದು ಕೆಡಿಪಿ ಸಭೆಯನ್ನು ಮಾಡಲಾಗ್ತಾ ಇರ್ತದೆ, ಮೀಟಿಂಗನ್ನು ಮಾಡಲಾಗ್ತಾ ಇರ್ತದೆ. ಈ ಸಂಬಂಧ ಎಲ್ಲ ಅಧಿಕಾರಿಗಳು ಕೂಡ ಬಂದಿರ್ತಾರೆ. ಆದರೆ ಅಧಿಕಾರಿಗಳು ಕೆಡಿಪಿ ಸಭೆಯಲ್ಲಿ ತಮಗೆ ಸಂಬಂಧವಿಲ್ಲವೇನೋ ಅನ್ನೋ ರೀತಿಯಲ್ಲಿ ಒಂದು ಮೊಬೈಲ್ ವಿಸೇಲ್ಸ್ಗಳನ್ನು ನೋಡಿಕೊಂಡು ಅದರಲ್ಲಿ ರೀಲ್ಸನ್ನು ನೋಡಿಕೊಂಡು ಮಗ್ನರಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಕೆಲ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಕೆಲವರು ಮೊಬೈಲಲ್ಲಿ ಮನೋರಂಜನಾ ವಿಡಿಯೋ ಸರ್ಚಿಂಗ್ನಲ್ಲಿ ಇರುವುದು ಬ್ಯುಸಿ ಆಗಿರೋದು ಕಂಡುಬಂದಿದೆ. ಸಹಜವಾಗಿ ಅಧಿಕಾರಿಗಳು ಕೆಡಿಪಿ ಮೀಟಿಂಗ್ ಅಂತಂದರೆ ಅದು ಒಂದು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಏನೆಲ್ಲ ಅಭಿವೃದ್ಧಿಗಳಾಗಿದ್ದಾವೆ, ಏನಾಗಬೇಕಾಗಿದೆ ಅನ್ನೋದನ್ನು ಆ ಒಂದು ಸಭೆಯಲ್ಲಿ ಸೂಚನೆಗಳನ್ನ ಪಾಲನೆ ಮಾಡಬೇಕು. ಮತ್ತು ಪ್ರಗತಿ ಪರಿಶೀಲನಾ ಸಭೆ, ಅದು ಕೆಡಿಪಿ ಸಭೆ ಅಂದರೆ ಪ್ರಗತಿ ಪರಿಶೀಲನಾ ಸಭೆ, ಏನೆಲ್ಲ ಪ್ರಗತಿಯಾಗಿದೆ ಅನ್ನೋದನ್ನು ಪರಿಶೀಲಿಸಬೇಕು. ಅದು ಕೂಡ ಈ ಹಿಂದೆ ನಡೆದಂಥ ಸಭೆಯಲ್ಲಿ ಏನನ್ನ ಒಂದು ಟಾರ್ಗೆಟ್ ಕೊಡಲಾಗಿತ್ತು, ಯಾವ ಯಾವ ಯೋಜನೆಗೆ ಸಂಬಂಧಪಟ್ಟಂತೆ ಏನನ್ನ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿತ್ತು, ಸದ್ಯ ಈ ಒಂದು ಕೆಡಿಪಿ ಸಭೆಯಲ್ಲಿ ಅದರ ಒಂದು ಪ್ರಗತಿಯನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು. ಇಂಥ ಒಂದು ಸಭೆಯಲ್ಲಿ ಅಧಿಕಾರಿಗಳು ತಮ್ಮ ಪಾಡಿಗೆ ತಾವು ಒಂದು ಮೊಬೈಲಲ್ಲಿ ರೀಲ್ಸ್ಗಳನ್ನು ನೋಡಿಕೊಂಡು ಬೇರೆ ಬೇರೆ ಮಾಹಿತಿಗಳನ್ನು ನೋಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ಮಗ್ನರಾಗಿರ್ತಕ್ಕಂಥ ಒಂದು ಘಟನೆ ಯಾದಗಿರಿಯ ಜಿಲ್ಲಾ ಪಂಚಾಯಿತಿಯಲ್ಲಿ ಕಂಡುಬಂದಿದೆ. ಅಲ್ಲಿ ಸಚಿವರಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಶಾಸಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ಹೀಗಿದ್ದಾಗ ನೋಡಿ ಅವ್ರ ಪಾಡ್ಗೆ ಅವರು ಆರಾಮಾಗಿ ಮೊಬೈಲ್ ನೋಡ್ಕೊಂಡಿರ್ತಾರೆ. ಅಂದರೆ ಇದು ಐದಾರು ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತದ ಫೇಲ್ಯೂರ್ ಆಗಿರಬೇಕು, ಅಥವಾ ಅಲ್ಲಿ ಆ ಒಂದು ಸಭೆಯಲ್ಲಿ ಯಾರ ನೇತೃತ್ವದಲ್ಲಿ ನಡೀತಿದೆ ಆ ಸಚಿವರ ಅವರ ಒಂದು ಭಯ ಅಥವಾ ಅವರ ಒಂದು ಹಿಡಿತಾ ಇಲ್ದಿರ್ತಕ್ಕಂಥದ್ದು. ಸಚಿವರುಗಳ ಮುಂದೆನೇ ಇವರು ಈ ರೀತಿಯಾಗಿ ಕ್ಯಾಮ್ರಾಗಳಲ್ಲಿ ಮೊಬೈಲ್ ನೋಡಿಕೊಂಡು, ರೀಲ್ಸ್ ನೋಡಿಕೊಂಡು, ಡಿಜಿಟಲ್ ಮೀಡಿಯಾಗಳು ನೋಡಿಕೊಂಡು, ಸೋಷಿಯಲ್ ಮೀಡಿಯಾದಲ್ಲಿ ಮಗ್ನರಾಗಿದ್ದರೆ, ಇನ್ನು ಜನಸಾಮಾನ್ಯರು ಕಚೇರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಇವರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಮ್ಮ ಉದ್ದೇಶ. ಸಚಿವರ ಎದುರೇ ಇವರು ಈ ರೀತಿ ಇದ್ದಾಗ ಇನ್ನು ಜನಸಾಮಾನ್ಯರು ಹೋದಾಗ ಹೇಗೆ ಅಂತ. ಯಾಕೆಂತಂದರೆ ಅಲ್ಲಿ ಜಿಲ್ಲಾಧಿಕಾರಿಗಳಿರ್ತಾರೆ, ಜಿಲ್ಲಾ ಪಂಚಾಯತಿ CO ಇರ್ತಾರೆ, SP ಅವರು ಇರ್ತಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಅಲ್ಲಿ ಆಡಳಿತ ಪಕ್ಷದವ್ರು ಇರ್ತಾರೆ, ವಿರೋಧ ಪಕ್ಷದವ್ರು ಇರ್ತಾರೆ, ಎಲ್ಲ ನಾಯಕರು ಇರ್ತಾರೆ. ಅವರಿದ್ದಂಥ ಸಂದರ್ಭದಲ್ಲಿ ಇವರು ಕ್ಯಾಮ್ರಾದಲ್ಲಿ ಮೊಬೈಲ್ ನೋಡಿಕೊಂಡು ತಮ್ಮ ಪಾಡಿಗೆ ತಾವು ತೂಗುಡಿಸ್ಕೊಂಡು ಏನೋ ಮಾತಾಡ್ಕೊಂತಾರೆ, 4 ಜನ ಸ್ಟೇಜ್ ಮೇಲೆ ಕೂತಿರೋರು ಅಂದ್ಕೊಂಡು ಇದ್ದರೆ, ಇನ್ನು ಕಚೇರಿಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾರೆ. ಅದು ಕೂಡ ಭಾಳ ಮುಖ್ಯವಾಗಿ ಯಾದಗಿರಿ ಜಿಲ್ಲೆ ಅಂತಕ್ಕಂಥದ್ದು ಇನ್ನೂ ಕೂಡ ಅಭಿವೃದ್ಧಿ ಹೊಂದಬೇಕಾಗಿರ್ತಕ್ಕಂಥ ಜಿಲ್ಲೆ. ಅನೇಕ ವಿಚಾರಗಳಲ್ಲಿ ಯಾದಗಿರಿ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕಾಗಿದೆ. ಹೊಸ ಜಿಲ್ಲೆಯಾಗಿ ಅದು ಬಂದಿರತಕ್ಕಂಥದ್ದು. ಸೊ ಅಂಥ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಆ ಭಾಗದ ಜನರಿಗೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಗಳನ್ನ ಮಾಡ್ತಾರೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡ್ತಾರೆ, ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿದೆ. ಸೊ ಇದ್ರ ಬಗ್ಗೆ ಇನ್ನಾದರೂ ಕೂಡ ಸಂಬಂಧಪಟ್ಟವರು ಜಿಲ್ಲಾಡಳಿತ ಆಗಲಿ ಅಥವಾ ಸಚಿವರಾಗಲಿ ಅಥವಾ ಹಿರಿಯ ಅಧಿಕಾರಿಗಳಾಗಲಿ ಇನ್ನು ಮುಂದಾದರೂ ಕೂಡ ಇಂಥ ಒಂದು ಸಭೆಗಳಲ್ಲಿ ಇಂಥ ಒಂದು ಘಟನೆಗಳು ಮರುಕಳಿಸ್ದಿರಲಿ ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಉದ್ದೇಶ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.